ಕೊಟ್ಟಿರೋ ಫೀಚರ್ಸ್ ನೋಡಿದರೆ 125cc ಗಾಡಿನ ಗುರು ಇದು ಅನ್ಬೇಕು. ಇಂಜಿನ್ ಆಫ್ ಆಗಿದೆ, ಸೊ ನೀವೇನು ಬೇಡ ಎಕ್ಸ್ಲೇಟ್ರ್ ಕೊಟ್ಟರೆ ಸ್ಟಾರ್ಟ್ ಆಗುತ್ತೆ ಗಾಡಿ ಮತ್ತೆ. ಸೊ ಇಷ್ಟೇ, ನೀವು ಸೆಲ್ಫ್ ಸ್ಟಾರ್ಟ್ ಏನು ಹೊಡೆಯೋದು ಬೇಕಾಗಿಲ್ಲ. ಇದೊಂದು ಫೀಚರ್ ಚೆನ್ನಾಗಿ ಕೊಟ್ಟಿದ್ದಾರೆ. ಬಂಪರ್ ಟು ಬಂಪರ್ ಟ್ರಾಫಿಕಲ್ಲಿ ಯೂಸ್ ಆಗುತ್ತಿದ್ದು. ಸೊ 1ನೇ ಗೇರು 39, 2ನೇ ಗೇರು 59, 3ನೇ ಗೇರು 80. ಹಲೋ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತು ನನ್ನ ಹತ್ರ ಇರೋದು TVS ರೈಡರ್ 125. ಫಸ್ಟು ಇದ್ರ ಎಕ್ಸಾಸ್ಟ್ ಸೌಂಡ್ ಕೇಳೋಣ. ಎಲ್ಲ ಶೇಕ್ ಆಗ್ತಾವ ಗುರು ಇದ್ರಲ್ಲಿ. ಫುಟ್ರೆಸ್ಟ್ ನೋಡಿ. ಸೊ ಫಸ್ಟ್ ಫೀಚರು TFT ಸ್ಕ್ರೀನು. ಯಾವುದೇ 125cc ಈ ರೇಂಜಲ್ಲಿ ಯಾರು ಕೊಟ್ಟಿಲ್ಲ. ಯಾರು ಮಾಡಕ್ ಸಾಧ್ಯ ಆಗಲ್ಲ. ಸ್ಪ್ಲಿಟ್ ಸೀಟ್ ಬರುತ್ತೆ, ಮತ್ತೆ ಇದರಲ್ಲಿ ಒಂದು ಸ್ಟ್ಯಾಂಡರ್ಡ್ ವೇರಿಯಂಟ್ ಇದೆ, ಅದರಲ್ಲಿ ಸಿಂಗಲ್ ಸೀಟ್ ಬರುತ್ತೆ. ಸೊ ಅದ್ರ ಪ್ರೈಸ್ ರೇಂಜ್ ಬಂದ್ಬಿಟ್ಟು 98,000. ಇದ್ರ ಪ್ರೈಸ್ ರೇಂಜ್ ಬಂದ್ಬಿಟ್ಟು 1,02,000. ಎಕ್ಸ್ ಶೋರೂಮ್ ಪ್ರೈಸ್. ಸೂಪರ್ ಸ್ಪೆಷಲ್ ಎಡಿಷನ್ ಅಂತ ಬರುತ್ತೆ. ಇನ್ನೊಂದು ಟಾಪ್ ಮಾಡಲ್ ಬರುತ್ತೆ, ಅದ್ರಲ್ಲಿ ಬ್ಲೂಟೂತ್ ಕನೆಕ್ಟಿವಿಟಿ ಎಲ್ಲ ಕೊಟ್ಟಿದ್ದಾರೆ. ಸೊ ಅದಕ್ಕೆ 1,08,000 ಎಕ್ಸ್ ಶೋರೂಮ್ ಪ್ರೈಸ್. ಇಂಜಿನ್ ಬಗ್ಗೆ ಹೇಳೋದಾದ್ರೆ ಸಿಂಗಲ್ ಸಿಲಿಂಡರ್ ಆಯಿಲ್ ಮತ್ತೆ ಏರ್ ಕೂಲ್ಡ್ ಇದೆ. ಇದರಲ್ಲಿ 124.8cc 11.2 bhp 11.2 Nm ಟಾರ್ಕ್ ಪ್ರೊಡ್ಯೂಸ್ ಮಾಡುತ್ತೆ. ಸೊ ಇದರಲ್ಲಿ ಸ್ಕ್ರೀನ್ ಅಲ್ಲಿ ನೋಡೋದಾದ್ರೆ ಸ್ಪೀಡೋಮೀಟರ್, ಓಡೋಮೀಟರ್, ಗೇರ್ ಪೊಸಿಷನ್ ಇಂಡಿಕೇಟರ್ ಕೂಡ ಇದೆ ಇದರಲ್ಲಿ, ಮತ್ತೆ ಟ್ರಿಪ್ ಮೀಟರ್, ಫ್ಯೂಲ್ ಗೇಜ್, ಟೈಮು, ಸೊ ಎಲ್ಲಾ ಬೇಸಿಕ್ ಇನ್ಫಾರ್ಮೇಶನ್ ತೋರಿಸುತ್ತೆ. ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಹ್ಯಾಂಡಲ್ ಬಾರ್ ಅಲ್ಲಿ ನೋಡೋದಾದ್ರೆ ಇದು ಮೋಡ್ ಬಟನ್. ಇದರಲ್ಲಿ 2 ಮೋಡ್ಸ್ ಬರುತ್ತೆ. ಸೊ ಇಲ್ಲೇ ಮೋಡ್ಸ್ ನ ಚೇಂಜ್ ಮಾಡೋದು. ಇದು ಇಕೋ ಮೋಡ್, ಇದು ಪವರ್ ಮೋಡ್. ಸೊ ಇವಾಗಿರೋದು ಪವರ್ ಮೋಡ್ ಅಲ್ಲಿ. ಸೊ 1ನೇ ಗೇರು 39, 2ನೇ ಗೇರು 59, 3ನೇ ಗೇರು 80. ಇವಾಗಿರೋದು 4ನೇ ಗೇರು. 4ನೇ ಗೇರ್ಗೆ 97, 98. 4ನೇ ಗೇರು 100. ಇವಾಗಿರೋದು 5ನೇ ಗೇರು. ಸೊ TVS ಅವರು ಹೇಳೋ ಪ್ರಕಾರ ಇಕೋ ಮೋಡಲ್ ರೈಡ್ ಮಾಡಿದರೆ 3% ಹೆಚ್ಚಿಗೆ ಮೈಲೇಜ್ನ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಇಂಥ ಪುಂಗಿ ಗಿರಾಕಿಗಳನ್ನ ಅದೆಷ್ಟು ನೋಡ್ಬಿಟ್ಟಿದ್ದೀನಿ ನಾನು. ಇಕೋ ಮೋಡಲ್ಲಿ ಪವರಲ್ಲಿ ಏನು ಡಿಫ್ರೆನ್ಸ್ ಇರಲ್ಲ, ಬಟ್ RPM ಲಿಮಿಟ್ ತುಂಬಾನೇ ಬೇಗನೆ ಬಂದ್ಬಿಡುತ್ತೆ ಇಕೋ ಮೋಡಲ್ಲಿ. ಸೊ ಅದಷ್ಟೇ ಡಿಫ್ರೆನ್ಸ್ ಇರೋದು, ಪವರಲ್ಲಿ ಯಾವುದೇ ಡಿಫ್ರೆನ್ಸ್ ಇರಲ್ಲ. ನಮಗೆಲ್ಲ ಗೊತ್ತಾಗೋಯ್ತು. ಸೊ ಇದರಲ್ಲಿ 125cc ಗಾಡಿ ಬೇಕಾಗಿರೋ ಇನ್ಫಾರ್ಮೇಶನ್ಕಿನ ಸ್ವಲ್ಪ ಜಾಸ್ತಿನೇ ತೋರಿಸುತ್ತೆ. ಸೊ ಮೈಲೇಜ್ ಬಗ್ಗೆ ಹೇಳೋದಾದ್ರೆ ಇದ್ರ ಮೈಲೇಜ್ ಅರೌಂಡ್ 62 ಅಂತ ಕಂಪ್ನಿ ಕ್ಲೇಮ್ ಮಾಡಿದ್ದಾರೆ. ಅರೌಂಡ್ 55 ಹಿಂಗೆ ಎಕ್ಸ್ಪೆಕ್ಟ್ ಮಾಡ್ಬೋದು ನೀವು. ಫುಲ್ ಟ್ಯಾಂಕ್ ಪೆಟ್ರೋಲ್ ಅಲ್ಲಿ ಇದು. ಇದರಲ್ಲಿ ಇರೋದೇ 10 ಲೀಟರ್ ಫುಲ್ ಟ್ಯಾಂಕು. ಅದನ್ನ ಫುಲ್ ಟ್ಯಾಂಕ್ ಮಾಡಿಸಿದ್ರೆ ನೀವು 560-570 ಕಿಲೋಮೀಟರ್ ರೇಂಜ್ ಅಂತೂ ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಅದು ಬಿಟ್ರೆ ಟಾಪ್ ಎಂಡ್ ಅಲ್ಲಿ ಸಖತ್ ವೈಬ್ರೇಷನ್ ಆಗುತ್ತೆ ಗಾಡಿ. ಫುಟ್ ಪೆಕ್ಸ್ ಅಲ್ಲಿ ಮತ್ತೆ ಹ್ಯಾಂಡಲ್ ಬಾರ್ ಅಲ್ಲಿ. ಫಿಟ್ ಅಂಡ್ ಫಿನಿಶ್, ಬಿಲ್ಡ್ ಕ್ವಾಲಿಟಿ ಸ್ವಲ್ಪ ಇಂಪ್ರೂವ್ ಆಗ್ಬೇಕಾಯ್ತು. ಇದು ಇರೋದ ಹಿಂಗಂತೆ ಬ್ರೋ. ಇದು ಏನ್ ಗುರು, ಏನ್ ಸ್ಟೈಲ್ ಇದು ಗೊತ್ತಾಗ್ತಿಲ್ಲ ನಂಗೆ. TVS ಅವರು ಅದನ್ನ ಪೂರಾ ಮುಚ್ಚಿದ್ರೆ ಚೆನ್ನಾಗಿರೋದು. ಅದ್ರಲ್ಲಿ ವೈರ್ಸ್ ಎಲ್ಲ ಹಂಗೆ ಕಾಣಿಸ್ತಿದಾವೆ. ಗೇರ್ ಅಲ್ಲಿ ಇದ್ದಾಗ ಒಂದು 5 ಸೆಕೆಂಡ್. ಇವಾಗ ಇಂಜಿನ್ ಆಫ್ ಆಗಿದೆ. ಸೊ ನೀವೇನು ಬೇಡ ಎಕ್ಸ್ಲೇಟ್ರ್ ಕೊಟ್ಟರೆ ಸ್ಟಾರ್ಟ್ ಆಗುತ್ತೆ ಗಾಡಿ ಮತ್ತೆ. ಸೊ ಇಷ್ಟೇ, ನೀವು ಸೆಲ್ಫ್ ಸ್ಟಾರ್ಟ್ ಏನು ಹೊಡೆಯೋದು ಬೇಕಾಗಿಲ್ಲ. ಇದೊಂದು ಫೀಚರ್ ಚೆನ್ನಾಗಿ ಕೊಟ್ಟಿದ್ದಾರೆ. ಬಂಪರ್ ಟು ಬಂಪರ್ ಟ್ರಾಫಿಕಲ್ಲಿ ಯೂಸ್ ಆಗುತ್ತಿದ್ದು. ಇದು ಆಕ್ಚುಲಿ ಚೆನ್ನಾಗಿರೋದು. ಮತ್ತೆ ಡೈಲಿ ಕಮ್ಯೂಟಿಂಗಿಗೆ ಸಿಟಿಯಲ್ಲಿ ರೈಡ್ ಮಾಡೋಕ್ಕೆ ಮಾಡಿಸಿರೋ ಗಾಡಿ. 125cc ಅಲ್ಲಿ USB ಪೋರ್ಟ್ ಕೊಟ್ಟಿದ್ದಾರೆ. ಇದ್ರ ಮೇಲ್ಗಡೆ ಕ್ಯಾಪ್ ಬರುತ್ತೆ. ಸೊ ಅದು ಕಿತ್ತೋಗೈತೆ ಆಲ್ರೆಡಿ. E20 ಅಂತ ಕೊಟ್ಟಿದ್ದಾರೆ. ಇಥನಾಲ್ ಫ್ಯೂಲ್ ಕೂಡ ಹಾಕ್ಸ್ಬೋದು ಇದರಲ್ಲಿ.
ಇದರಲ್ಲಿ ಇನ್ನೊಂದು ಏನಂದ್ರೆ ಅಂಡರ್ ಸೀಟ್ ಸ್ಟೋರೇಜ್ ಕೊಟ್ಟಿದ್ದಾರೆ. ಸೊ ಇದೇ ಇದರ ಸ್ಟೋರೇಜ್. ಸೊ ಡೆಡಿಕೇಟೆಡ್ ಆಗಿ ಕೊಟ್ಟಿದ್ದಾರೆ ಸ್ಟೋರೇಜ್ ಸ್ಪೇಸ್ ನ. 17 ಇಂಚ್ ಅಲಾಯ್ ವೀಲ್ಸ್, 80mm ಟ್ಯೂಬ್ಲೆಸ್ ಟೈರ್ ಕೊಟ್ಟಿದ್ದಾರೆ, ಟೆಲಿಸ್ಕೋಪಿಕ್ ಫೋಕ್ಸ್, ಮತ್ತೆ LED DRLs, ಫುಲ್ ಸಿಸ್ಟಮ್ LED ಹೆಡ್ಲೈಟ್, ಇದು ಹೈ ಬೀಮ್, ಲೋ ಬೀಮ್, ಇದು ಪಾಸ್ ಲೈಟ್, ಇದು ಇಂಡಿಕೇಟರ್ ಬಟನ್, ಇದು ಹಾರ್ನ್. ಇದರ ಗ್ರೌಂಡ್ ಕ್ಲಿಯರೆನ್ಸ್ ಬಂದ್ಬಿಟ್ಟು 180mm ಇದೆ. ಸೊ ನೀವು ಆರಾಮಾಗಿ ಎಲ್ಲಿ ಬೇಕಾದಲ್ಲಿ ಹೊಡಿಬಹುದು. ಸೊ ಇವಾಗ ಇವಾಗ ಆನ್ ಆಗಿದೆ ಗಾಡಿ. ಸೊ ಸೈಡ್ ಸ್ಟ್ಯಾಂಡ್ ಹಾಕಿದ ತಕ್ಷಣ ಗಾಡಿ ಆಫ್ ಆಗುತ್ತೆ. ಸೊ ಸೈಡ್ ಸ್ಟ್ಯಾಂಡ್ ಕಟ್ ಆಫ್ ಕೂಡ ಕೊಟ್ಟಿದ್ದಾನೆ ಇದರಲ್ಲಿ. ಅದು ಬಿಟ್ರೆ ಇದು ಗ್ರಾಬ್ ರೇಲ್ಸ್, LED ಟೇಲ್ ಲೈಟ್ಸ್, ಮತ್ತೆ ಬಲ್ಪ್ ಇಂಡಿಕೇಟರ್ಸ್ ಕೊಟ್ಟಿದ್ದಾರೆ ಇದರಲ್ಲಿ. ಇದು ಇದ್ರ ಮಡ್ ಗಾರ್ಡ್, ಇದು ಸಾರಿ ಗಾರ್ಡ್, ಇದು ಫುಟ್ ರೆಸ್ಟ್. ಹಿಂದ್ಗಡೆ ನೋಡೋದಾದ್ರೆ 17 ಇಂಚ್ ಅಲಾಯ್ ವೀಲ್ಸ್, 100mm ಟ್ಯೂಬ್ಲೆಸ್ ಟೈರ್ ಕೊಟ್ಟಿದ್ದಾರೆ. ಇದರಲ್ಲಿ ಸಿಂಗಲ್ ಡಿಸ್ಕ್ ಬರೋದು. ಟಾಪ್ ವೇರಿಯಂಟ್ ಅಲ್ಲಿ ಕೂಡ ಸಿಂಗಲ್ ಡಿಸ್ಕ್ ಕೊಟ್ಟಿದ್ದಾರೆ. ಸೊ ಹಿಂದ್ಗಡೆ ಇರೋದು 130mm ಡ್ರಮ್ ಬ್ರೇಕ್. ಇದು ಇದ್ರ ಎಕ್ಸಾಸ್ಟ್, ಇದು ಪ್ರೊಟೆಕ್ಷನ್ ಗೋಸ್ಕರ. ಕೇಳಕ್ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.